ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ವೀರಶೈವ ಧರ್ಮದ ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 3. ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರು 11ರಿಂದ 12ನೇ ಶತಮಾನದ ರೇಣುಕರ ಪರಂಪರಾದ ಗುರುಗಳು. ಅವರ ಬಗ್ಗೆ ಸಂಶೋಧನಾ ಗ್ರಂಥಕರ್ತರು ವೇದಮೂರ್ತಿ ಶ್ರೀ ಎಂ ಚಂದ್ರಶೇಖರ ಆರಾಧ್ಯ ಬೆಂಗಳೂರು ಅವರು. ನಿನ್ನೆ ದಿವಸ ಆ ಒಂದು ಶಾಪಗ್ರಸ್ತ ಯಕ್ಷ ದಂಪತಿಗಳಿಗೆ ಮೋಕ್ಷ ಕೊಡುವುದಕ್ಕೆ ಆ ಒಂದು ಕಬ್ಬಿಣದ ಗುಂಡುಗಳಾಗ್ತಾರ ರೇವಣಸಿದ್ಧರ ಒಂದು ಕೃಪೆಯಿಂದ ಒಂದು ಗುಂಡಿನಿಂದ ಒಂದು ಖಡ್ಗವನ್ನ ಮಾಡ್ತಾರೆ. ಆ ಖಡ್ಗ ಗುಂಡಿನ ರೂಪದಲ್ಲಿ ಅವರು ಧರೆಗೊಳ್ಳುತ್ತಾರೆ. ಶಾಪ ವಿಮೋಚನೆ ಮಾಡಿದಾಗ ಆಗ ರೇವಣಸಿದ್ಧರು ಆ ಗುಂಡುಗಳಿಂದ 2 ಖಡ್ಗಗಳನ್ನು ಮಾಡಿ ಒಂದನ್ನು ಅಲ್ಲಿಯೇ ಹರಿಯುತ್ತಿದ್ದ ಭೀಮಾ ನದಿಯಲ್ಲಿ ಮಧ್ಯದಲ್ಲಿ ಅಧೋಮುಖವಾಗಿ ನೆಟ್ಟು, ಎಲೆ ಖಡ್ಗವೇ ನೀನು ನನ್ನ ಆಜ್ಞೆಯಾಗುವವರೆಗೆ ಇಲ್ಲಿಯೇ ಅಲುಗದೆ ಇರೆಂದು ಆಜ್ಞಾಪಿಸಿ ಉಜ್ಜಯಿನಿ ಕಡೆ ತೆರಳಿದರು. ಅನ್ನ ತನಕ ನಿನ್ನೆ ದಿವಸ ಹೇಳಾಯ್ತು. ಈಗ ವಿಕ್ರಮಾದಿತ್ಯ ಮಹಾರಾಜ ಅಂದರೆ ರಾಜೇಂದ್ರ ಚೋಳ, ಆ ರಾಜೇಂದ್ರ ಚೋಳನಿಗೆ ಖಡ್ಗದಾನ ಅನುಗ್ರಹ 1118ನೇ ಇಸ್ವಿಯೊಳಗೆ ಇದು ನಡೆದ ಘಟನೆ. ಇವೆಲ್ಲ ಘಟನೆಗಳು ನಾವು ಓದ್ಕೊಂಡಿವಿ. ಆದರೆ ರೇಣುಕ ವಿಜಯ ಅನ್ನೋ ಗ್ರಂಥದೊಳಗೆ ಬರೆದಾರ. ಎಲ್ಲ ಅಷ್ಟು ರೇಣುಕಾಚಾರ್ಯ ಅಂತ ಬರ್ದಾರ. ಆಗ ಬರೆದದ್ದಕ್ಕೆ ನಮಗೆ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅವರು ದ್ವಾಪರ ಯುಗದ ರೇಣುಕಾಚಾರ್ಯರು ಕಲಿಯುಗದೊಳಗೆ ಇವೆಲ್ಲ ಮಾಡ್ಯಾರ ಅಂತಂದ್ರೆ ಅವ್ರಿರೋದೇ 700 ವರ್ಷ ಪ್ರತ್ಯಕ್ಷವಾಗಿ, 700 ವರ್ಷ ಅಪ್ರತ್ಯಕ್ಷವಾಗಿ, 1400 ವರ್ಷ ಅದರತ್ತ ಚರಿತ್ರೆ ಹೇಳ್ತದ. ಇಲ್ಲಿ ನೋಡಿದ್ರೆ ಯುಗ ಯುಗಾಂತರದ ಲೀಲೆಗಳು ಎಲ್ಲ ಅವ್ರ ಹೆಸರ ಮೇಲೆ ಬರ್ದಾರ. ಇದು ಹೆಂಗ ಅಂತ ನಮಗದು ತಿಳಿದಿದ್ದಿಲ್ಲ. ಈಗ ಈ ಸಂಶೋಧನಾ ಗ್ರಂಥ ನಮಗ ಹಸ್ತಗತ ಆದಾಗ ಇವೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಲಿಕ್ಕತ್ತವ. ಈ ಎಲ್ಲ ಲೀಲೆಗಳು ಮಾಡಿದವರು ಅಭಿನವ ರೇವಣಸಿದ್ಧ ಶಿವಾಚಾರ್ಯರು ಏನೇನ್ ಮಾಡ್ಯಾರ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಜಗದ್ಗುರು ರೇವಣಸಿದ್ಧರು ತಮ್ಮ ಪರಿವಾರದೊಡನೆ ಉಜ್ಜಯಿನಿ ಪಟ್ಟಣವನ್ನ ಪ್ರವೇಶ ಮಾಡಿದರು. ಆ ಉಜ್ಜಯಿನಿ ಪಟ್ಟಣವನ್ನ ವಿಕ್ರಮಾರ್ಕ ಎಂಬ ರಾಜನು ಆಳುತ್ತಿದ್ದನು. ಅವನು ಸತ್ಯಸಂಧನಾಗಿ ಪ್ರಜೆಗಳನ್ನು ಅತ್ಯಂತ ಆದರದಿಂದ ಕಾಪಾಡುತ್ತಾ ಖ್ಯಾತಿ ಪಡೆದಿದ್ದನು. ಅವನ ಕೀರ್ತಿಯು ದೇವಲೋಕದವರೆಗೂ ಹೋಗಿ ದೇವೇಂದ್ರನು ಅವನನ್ನ ರಾಜೇಂದ್ರ ಚೋಳನೆಂಬ ಬಿರುದನ್ನಿತ್ತು ಸನ್ಮಾನಿಸಿ ಗೌರವಿಸಿದ್ದನು. ಅವನ ರಾಜ್ಯದಲ್ಲಿ ಪ್ರಜೆಗಳು ಯಾವ ಕೊರತೆಯೂ ಇಲ್ಲದೆ ಸುಖಿಗಳಾಗಿದ್ದರು. ಜಗದ್ಗುರುಗಳು ರಾಜವೀದಿಯಲ್ಲಿ ಸುಳಿದಾಡುತ್ತಿರಲು ಆ ವಿಚಾರವನ್ನು ಚಾರರಿಂದ ತಿಳಿದ ವಿಕ್ರಮಾದಿತ್ಯನು
ರಾಜ ಪರಿವಾರದೊಂದಿಗೆ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ಜಗದ್ಗುರುಗಳ ಪಾದಕ್ಕೆ ಮಣಿದು ಅವರನ್ನು ಅಡ್ಡ ಪಲ್ಲಕ್ಕಿಯಲ್ಲಿ ಸಕಲ ರಾಜ ಮರ್ಯಾದೆಗಳೊಂದಿಗೆ ಅರಮನೆಗೆ ಕರೆದೊಯ್ದು ಉಚಿತ ಆಸನದಲ್ಲಿ ಕುಳ್ಳಿರಿಸಿ ಅವರ ಪಾದಗಳನ್ನು ಶುದ್ಧೋಪದಕದಿಂದ ಅಭಿಷೇಕಿಸಿ ಪೂಜಿಸಿ, ಎಲೈ ಗುರುದೇವನೇ, ನಿನ್ನ ಪಾದ ಧೂಳಿಯಿಂದ ಎನ್ನ ಧರೆ ಪಾವನವಾಯಿತು, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕ ಆಯಿತು. ಇಲ್ಲಿ ಏನ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಅವ್ರಿಗೆ ಅಡ್ಡ ಪಲ್ಲಕ್ಕಿ ಏನು ಅವ್ರು ನನಗೆ ಅಡ್ಡ ಪಲ್ಲಕ್ಕಿಯಾಗಿ ಮೆರವಣಿಗೆ ಮಾಡಂತ ಅವ್ರು ಬೇಡಿದ್ರ ಏನು ಈ ರಾಜ ತಾನೇ ಮಾಡಿದ? ಗುರುಗಳಿಗೆ ಗೌರವಿಸ್ಬೇಕಂತೇಳಿ ವಿಕ್ರಮಾದಿತ್ಯ ರಾಜನಿಂದ ಅವರು ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡಂತ ರಾಜಗುರುಗಳು. ಅವರು ವಿಕ್ರಮಾದಿತ್ಯ ತನ್ನ ಸಂತೋಷಕ್ಕಾಗಿ ಆ ಗುರುಗಳಿಗೆ ಬಂಗಾರದ ಕಿರೀಟವನ್ನು ತೊಡಸ್ತಾನ, ಅಡ್ಡ ಪಲ್ಲಕ್ಕಿ ಒಳಗೆ ಮೆರವಣಿಗೆ ಮಾಡಿಸ್ತಾನ, ಏನೆಲ್ಲ 10 ಬೆರಳಿಗೆ ಉಂಗುರಗಳನ್ನ ಹಾಕ್ತಾನ. ಅದೆಲ್ಲ ಯಾರ ಸಂತೋಷಕ್ಕಾಗಿ? ಅದು ಅಲ್ಲೇನ ಜಗದ್ಗುರುಗಳು ಅದಕ್ಕೇನಾರ ಅಡ್ಡುಕೊಂಡಾರೇನ್ರಿ? ಮತ್ತೆ ಅವರು ಯಾರು ಗೌರವಿಸ್ಲಕತ್ತಾರ ಅವ್ರು ತಮ್ಮ ಸಂತೋಷಕ್ಕಾಗಿ ನಮ್ಮ ಗುರುಗಳು ರಾಜ ಇದ್ದಂಗಿರ್ಲಿ ಅಂತ ಮಾಡ್ಯಾರ, ಗುರು ಮಹಾರಾಜ ಅಂತೇಳಿ ಅವ್ರು. ಈಗಿನ ಇವು ಗೊತ್ತಿಲ್ಲದ ಪುಟಗೋಸಿಗಳೆಲ್ಲ ಆ ಸನ್ಯಾಸಿಗೆ ಆ ಅಡ್ಡ ಪಲ್ಲಕ್ಕಿ ಅದಕ್ಕೆ ಬೇಕು, ಉಂಗುರಗಳು 10 ಬೆರಳಿಗೆ ಅದಕ್ಕೆ ಬೇಕು, ಕಿರೀಟ ಅದಕ್ಕೆ ಬೇಕು. ಅದು ರಾಜಗುರುಗಳಿಗೆ ಕೊಟ್ಟಂತ ರಾಜ ಮರ್ಯಾದೆ. ಅದು ಇವು ಏನೇನಾರ ಟೀಕೆ ಮಾಡ್ತಿರ್ತಾವ, ಹಿಂದಿಂದ ಚರಿತ್ರೆನೇ ಗೊತ್ತಿಲ್ಲ. ಅವಿವೇಕಿಗಳಂತ ತಮ್ಮದು ಏನದ ತಾವು ನೋಡ್ಕೊಳ್ಳೋದು ಬಿಟ್ಟು ಇಲ್ಲದ್ದು ಇಂಥವು ಉಪಾಧ್ಯಾಪಿತನ ಮಾಡ್ಕೋತ ಅಡ್ಯಾಡ, ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಇಲ್ಲೆಲ್ಲ ನೋಡ್ರಿ, ಅವರು ರಾಜ ಅವ್ರಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ, ನಾನು ಸದಾ ಗುರುದೇವನ ನಾಮಸ್ಮರಣೆಯಲ್ಲಿಯೇ ರಮಿಸುತ್ತಿರುವೆನು. ಗುರುಗಳು ಕೃಪೆ ಮಾಡಿ ಅನಿರೀಕ್ಷಿತವಾಗಿ ಇಲ್ಲಿಗೆ ದಯಮಾಡಿಸಿ ದರ್ಶನ ನೀಡಿ ಕೃತಾರ್ಥನನ್ನಾಗಿ ಮಾಡಿರುವಿರಿ. ಈ ತನು ಮನ ಧನಗಳೆಲ್ಲ ಶ್ರೀ ಗುರು ಸೇವೆಗೆ ಮೀಸಲಾಗಿರುವವು. ಗುರುವರ್ಯರು ಬಂದು ಕಾರ್ಯವೇನೆಂದು ಅಪ್ಪಣೆ ಮಾಡಿದರೆ ಅತ್ಯಾನಂದದಿಂದ ಗುರು ಸೇವೆಯನ್ನು ಮಾಡಿ ನನ್ನ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳುತ್ತೇನೆ ಅಂತ ಪ್ರಾರ್ಥಿಸಿದರು. ಅಲ್ಲಿ ಶಿವಾಜಿ ಮಹಾರಾಜರ ಗುರುಗಳು ಯಾರ್ರಿ? ಸಮರ್ಥ ರಾಮದಾಸರು. ಅವ್ರೇನ್ ಮಾಡಿದ್ರು? ಶಿವಾಜಿ ಮಹಾರಾಜರ ಅರಮನೆಗೆ ಹೋದಾಗ ಏನ್ರಿ, ಶಿವಾಜಿ ಮಹಾರಾಜರಿಂದ ಹಣವನ್ನು ಕೇಳ್ತಾರೆ. ಸಂಪೂರ್ಣವಾಗಿ ಶರಣಾಗತನಾಗಿ ಎಲ್ಲವನ್ನ ಅವರಿಗೆ ದಾನವನ್ನ, ಇಡೀ ತನ್ನ ರಾಜ್ಯವನ್ನ ಅವರಿಗೆ ದಾನ ಮಾಡಿ, ಇಡೀ ರಾಜ್ಯವನ್ನೇ ತಾಮ್ರ ಪತ್ರದಲ್ಲಿ ಬರೆದು ಕೊಟ್ಬಿಡ್ತಾನೆ, ಇದೆಲ್ಲ ರಾಜ್ಯ ನಿಮಗೆ ಸಮರ್ಪಣೆ ಅಂತ. ಅವಾಗ ಅವನೇನ್ ಮಾಡ್ತಾರ? ಅವರು ಮತ್ತ ನನ್ನ ಆಜ್ಞೆಯನ್ನ ಪಾಲಿಸ್ತೀನಿ ಅಂತ ಮತ್ತೆ ಈ ರಾಜ್ಯದ ಯೋಗಕ್ಷೇಮವನ್ನು ನೋಡ್ಲಿಕ್ಕೆ ನೀನೇ ಇಲ್ಲಿ ಇದಿರ್ಬೇಕಂತ. ಈ ರಾಜ್ಯ ಎಲ್ಲ ನಂದೇ ಅದ, ನಿನಗ ಇದರ ಮ್ಯಾನೇಜ್ಮೆಂಟ್ ನಿನ್ ಕೈಯಾಗ ಕೊಡ್ತೀನಿ, ನಾನೇ ರಾಜ, ಇದಕ್ಕೆ ನಾನೇ ಮಾಲೀಕ ಅಂತ ಹೇಳ್ತಾರ. ಇದ್ರದ ರಾಜ್ಯದ ಒಂದು ಯೋಗಕ್ಷೇಮ ನೀನ್ ನೋಡು, ಮ್ಯಾನೇಜರ್ ಇದ್ದಂಗ ನೀನು, ನಾ ಮಾಲೀಕ ಅಂತ. ಹಂಗ ಇಲ್ಲಿ ಕೂಡ ವಿಕ್ರಮಾದಿತ್ಯ ರಾಜ ಎಲ್ಲ ತನ್ನದನ್ನ ಗುರುವಿಗೆ ಸಮರ್ಪಿಸಿ, ಏನ್ ಹೇಳ್ತೀರಿ ಹೇಳ್ರಿ, ಎಲ್ಲ ಮಾಡ್ತೀನಿ, ಇದೆಲ್ಲ ನಿಮ್ಮದೇ ಅಂತ ಹೇಳ್ತಾನೆ. ರೇವಣಸಿದ್ಧ ತನ್ನ ಕೈಯ ಕಠಾರಿಯನ್ನು ತೋರಿಸುತ್ತಿದ್ದಂತೆ
ಉಡುವೋಡೆ ದಿವ್ಯ ವಸ್ತ್ರ, ಕೊಡುವಡೆ ದಿವ್ಯಾಭರಣಂ, ಉಣ್ಬೊಡೆ ಅಮೃತಾನ್ನಂ, ಏರುವಡೆ ವಾಹನಂ, ಕೂಡುವಡೆ ದೇವಾಂಗನೆ, ಕಾದುವಡೆ ನಿಶಿತಾಯುಧ, ಒಪ್ಪತಿಂತರ್ದ ಕೂಡಲ್ ಬಂದೆನೆಂದು ಮುಕ್ತ ಕಟಾರಿಯಂ ಕರುಣಿಸಿ ಕೊಟ್ಟಲ್ಲಿನ ನೆಗೆದ. ಇದ್ಯಾರ್ದು? ಹರಿಹರನ ರೇವಣ ಸಿದ್ಧರ ರಗಳೆ. ಹರಿಹರನ ರೇವಣ ಸಿದ್ಧರ ರಗಳೆ ಅಂತದ. ಆ ರಗಳೆ ಒಳಗೆ ಇದು ಬರ್ದಾರ. ಏನಂತ ರೇವಣ ಸಿದ್ಧರು ಹೇಳ್ತಾರ, ಈ ಕಠಾರಿಯನ್ನ, ಕಠಾರಿ ಅಂದ್ರೆ ಖಡ್ಗ, ನಿನ್ನ ಶ್ರೇಯ ಅಭಿವೃದ್ಧಿಗೆ ಮತ್ತು ಅಜೇಯತ್ವಕ್ಕಾಗಿ ಅನುಗ್ರಹಿಸಲು ಬಂದಿರುವೆನೆಂದು ಹೇಳಿ ರಾಜನನ್ನು ತಮ್ಮ ಪರುಷ ದೃಷ್ಟಿಯಿಂದ ನೋಡಿ, ಎಲೈ ರಾಜನೇ, ನಿನ್ನ ಧರ್ಮ ಪರಾಯಣತೆಗೂ ಪ್ರಜಾ ವಾತ್ಸಲ್ಯಕ್ಕೂ ನಾನು ಪ್ರಸನ್ನನಾಗಿರುವೆನು. ಈ ಖಡ್ಗವನ್ನು ನಿನಗೆ ಆಶೀರ್ವಾದ ಪೂರ್ವಕವಾಗಿ ಅನುಗ್ರಹಿಸುವೆನು. ಈ ಖಡ್ಗವು ನಿನಗೆ ಏನು ಬಯಸುತ್ತಿ ಅದನ್ನೆಲ್ಲ ಕೊಡುತ್ತದೆ. ಏನು ಬಯಸ್ತಿ ಅದು ಸಿಗ್ತದೆ. ಯುದ್ಧದಲ್ಲಿ ಅಜೇಯತ್ವವನ್ನು ತಂದು ಕೊಡ್ತದ, ಕೀರ್ತಿಯನ್ನು ತಂದು ಕೊಡ್ತದ. ಮುಂದೆ ದೇವೇಂದ್ರನು ನಿನ್ನ ಕೀರ್ತಿಗೆ ಮೆಚ್ಚಿ ನಿನ್ನನ್ನು ಇಂದ್ರ ಸಭೆಗೆ ಆಹ್ವಾನಿಸುವ ಹಾಗೆ ಮಾಡುತ್ತದೆ. ನೀನು ಈ ಖಡ್ಗದೊಡನೆ ಅಮರಾವತಿಯನ್ನು ತಲುಪಿದೊಡನೆಯೇ ಆ ಖಡ್ಗವು ಯಕ್ಷ ರೂಪದ ಸ್ತ್ರೀ ರೂಪ ಧರಿಸಿ ಶಾಪ ವಿಮೋಚನೆ ಹೊಂದುವುದು ಎಂದು ಹೇಳಲು ರಾಜನು, ಹೇ ಗುರುವರ್ಯನೇ, ಕೃಪೆ ಮಾಡಿ ನನಗೂ ನನ್ನ ಪರಿವಾರಕ್ಕೂ ಶಟಸ್ಥಲ ಸಿದ್ಧಾಂತವನ್ನು ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು. ನೋಡ್ರಿ, ಅವೆಲ್ಲ ಖಡ್ಗ ಕೊಟ್ಟು ಅವನಿಗೆ ಪವಾಡ ಮಾಡುವ ಅವೆಲ್ಲ ಹೇಳಿದ್ರ ಅದ್ರ ಬಗ್ಗೆ ವಿಕ್ರಮಾದಿತ್ಯನಿಗೆ ಏನು ಅಂತ ದೊಡ್ಡ ಘನಕಾರ್ಯನೇ ಅನ್ಸಂಗಿಲ್ಲ. ಅವನೇನಂತಾನ, ಜ್ಞಾನ ಹೇಳಂತಾನ, ಬ್ರಹ್ಮಜ್ಞಾನ ಕೂಡ ಇವೆಲ್ಲ ತಗೊಂಡು ಏನ್ ಮಾಡವಂತನೋ. ಹೆಂಗದ ನೋಡ್ರಿ ರಾಜ. ಅದಕ್ಕೆ ಅವನದು ಶ್ರೇಷ್ಠತೆ. ಜ್ಞಾನಕ್ಕ ಯಾರು ಮಹತ್ವ ಕೊಡ್ತಾರೋ ಅವರು ಶ್ರೇಷ್ಠ ಆಗ್ತಾರೆ. ಏ ಗುರುವರನೇ, ಈಗೊಂದು ಯಾರ ಖಡ್ಗ ತಂದು ಕೊಟ್ರಂದ್ರೆ ಸಾಕ್ ಬಿಡಪ್ಪ, ನನ್ಗೇನ್ ಬೇಡಿದ್ದೆಲ್ಲ ಸಿಗಂತದ ಒಂದು ಖಡ್ಗ ತಂದು ಕೊಟ್ಟಿ ಸಾಕ್ ಬಿಡು, ಚಲೋ ಆಯ್ತು, ಇದು ಒಂದೇ ಸಾಕ್ ಬಿಡು, ಏನ್ ಮತ್ತೆ ಏನು ಬೇಕಾಗಿಲ್ಲ, ಸಾಕು ಹೋರಿ ಅಂದ್ಬಿಡ್ತೀವಿ. ಇಲ್ಲ ಹಂಗ ಅನ್ಲಿಲ್ಲ. ನನಗ ಶಟಸ್ಥಲ ಸಿದ್ಧಾಂತ ಜ್ಞಾನ ಕೊಡು ಅಂತಂದ. ಗುರುಗಳು ಬಂದಾಗ ಸಾವುಕಾರ ಆಗತ್ತೇಳಿ ಡುಬ್ಬದ ಮೇಲೆ ಚಪ್ಪರ್ಸಂತ ಗುರುಗಳೇ ಅದರ ಈಗ ಎಲ್ಲ ಕಡೆ. ಕಾಲಿಗೆ ಬೀಳೋದು, ಜೇಬ್ನಾಗಿದ್ದು ಒಂದಿಟ್ಟು ಕಾಣಿಕೆ ಇಡೋದು, ಅವ್ರೊಂದು ಚಾಲ ಹಚ್ಚೋದು, ಇವ್ರೊಂದು ಹಾರ ಹಾಕೋದು, ಆಯ್ತು ಸಾವುಕಾರ ಹೋಗಂತೇಳಿ ಅಷ್ಟಕ್ಕೆ ತೃಪ್ತಾಗಿ ನಮ್ಗೆ ಶಟಸ್ಥಲ ಸಿದ್ಧಾಂತ ಹೇಳು ಅಂತ ಬೆನ್ನು ಬೀಳಂತ ಶಿಷ್ಯರು ಅದರನ್ರಿ ಈಗ ಎಲ್ಲರ. ಎಷ್ಟು ದುರದೃಷ್ಟ ಅದ ಈ ಧರ್ಮದ ಸ್ಥಿತಿ, ಎಷ್ಟು ಹೀನ ಸ್ಥಿತಿ ಅದ. ಮತ್ತೆ ಇವತ್ತಲಿಂದ ಏನ್ ಕಳಿಸ್ಲಕತ್ತೀನಿ ನಿಮ್ಮ ಗ್ರೂಪ್ನಾಗ ಅಂದ್ರೆ ಶ್ರೀಮದ್ ಭಾಗವತದ ಪಾಠಗಳನ್ನ ಕಳಿಸ್ಲಕತ್ತೀನಿ. ಅವು ಒಂದ್ ಸ್ವಲ್ಪ ಕೇಳ್ರಿ, ಬಿಡ್ಲಾರ್ದಂಗೆ ಕೇಳ್ರಿ. ಒಂದು ವಾರ 15 ದಿವಸ ಬರ್ತಾವ, ಬಹಳ ಚಂದ ಇರ್ತಾವ. ಕೇಳ್ತೀರಾ ಪ್ರವಚನ? ಯಾರು ಕೇಳಿರ್ಬೇಕು ಇವಾಗ ಇಷ್ಟೊತ್ತಿಗೆ. ಮಧ್ಯಾಹ್ನ ಕಳ್ಸೀನಿ, ಕೇಳಿಲ್ಲ ಕೇಳ್ರಿ. ಭಾಗವತದ ಕೇಳ್ರಿ, ಬಹಳ ಒಳ್ಳೆ ಉತ್ತಮವಾದ ಪ್ರವಚನಗಳ ಕಳಿಸ್ಲಕತ್ತೀನಿ. ಎಷ್ಟೊತ್ತಾಗ್ಲಕ್ಕ ಟೈಮ್ ತಗೊಂಡು ಅದಕ್ಕೆ ಕೇಳ್ರಿ. ಇಲ್ಲಿ ಅವ್ರೇನು ನೋಡ್ರಿ, ಆ ರಾಜಂದು ಲಕ್ಷ್ಯ ಎಲ್ಲಿ ಅಂತಂದ್ರ ಯೂಟ್ಯೂಬ್ನಾಗೆ ಬರ್ತಾವ. ಬಂದದ್ದೇ ನಿಮಗ್ ಕಳ್ಸೀನಿ. ಯೂಟ್ಯೂಬ್ನಾಗಿಂದ ಕಳ್ಸೀನಿ ನೋಡ್ರಿ. ವಾಟ್ಸಪ್ ಗ್ರೂಪ್ಗೆ ಕಳ್ಸೀನಿ.
ಆಯ್ತಪ್ಪ, ನಮಸ್ಕಾರ. ಕೃಪೆ ಮಾಡಿ ನನಗೂ ಮತ್ತು ನನ್ನ ಪರಿವಾರಕ್ಕೂ ಶಟಸ್ಥಲ ಸಿದ್ಧಾಂತವನ್ನು ಉಪದೇಶಿಸಬೇಕೆಂದು ಪ್ರಾರ್ಥಿಸಿದನು. ಪ್ರಸನ್ನರಾದ ರೇವಣಸಿದ್ಧರು ರಾಜನಿಗೂ ಅವನ ಪರಿವಾರದವರಿಗೂ ಗಹನವಾದ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಏಕಂ ಏವಂ ರುದ್ರೋ ನ ದ್ವಿತೀಯಾಯಸ್ತೆ ಇವೇ ಮೊದಲಾದ ಶ್ರುತಿ ವಾಕ್ಯಗಳ ಅರ್ಥವನ್ನ ವಿವರಿಸಿ ಹೇಳಿ ಪರಶಿವ ಸ್ವರೂಪವನ್ನ, ಶಿವ ಅಧಿಕ್ಯವನ್ನ ಬೋಧಿಸಿ ಈ ಸಿದ್ಧಾಂತದ ಅನುಷ್ಠಾನ ಮಾಡುವ ಕ್ರಮವನ್ನು ವಿವರವಾಗಿ ಉಪದೇಶಿಸಿ ಶಿವ ಸಾಯುಜ್ಯವನ್ನ ಪಡೆಯೆಂದು ಹರಸಿ ಗಗನ ಮಾರ್ಗವಾಗಿ ತೆರಳಿದರು. ಕೆಲ ಕಾಲದ ನಂತರ ದೇವೇಂದ್ರನು ಕಾಂಚೀನಗರದ ಚೋಳ ಭೂಪಾಲನ ಕೀರ್ತಿಯನ್ನು ಕೇಳಿ ಅಸೂಯೆಗೊಂಡು ಅವನನ್ನು ತನ್ನ ರಾಜಧಾನಿಯಾದ ಅಮರಾವತಿಗೆ ಕರೆಯಿಸಿ ಅಪಮಾನಿಸಬೇಕೆಂದು ಯೋಚಿಸಿ ತನ್ನ ಸಾರಥಿಯಾದ ಮಾತಲಿಯನ್ನ ಕಾಂಚೀಪುರಕ್ಕೆ ಕಳುಹಿಸಿ ಚೋಳ ಭೂಪಾಲನ್ನು ಕರೆತರುವಂತೆ ಹೇಳಿ. ಚೋಳ ಭೂಪಾಲ ಅಂದ್ರೆ ಯಾರು? ವಿಕ್ರಮಾದಿತ್ಯ. ಇವನ್ ಬಳಿ ಖಡ್ಗ ಅದೆಲ್ಲ ಇತ್ತಲ್ಲ, ಅದು ನೋಡಿ ಅವ ಹೊಟ್ಟೆ ಕಿಚ್ಚಿಬಿಡ್ತಾನ ದೇವೇಂದ್ರ. ಇವನ್ನೆಲ್ಲ ಲೀಲೆ ಏನೇನ್ ಆಗ್ತಿರ್ತದ. ರೇವಣ ಸಿದ್ಧಂ ತನ್ನ ಕೈಯ ಕಟಾರಿಯಂ ತೋರಿಸುತ್ತಿಂತಂದೆಂ ಏನ್ ಮಾಡ್ತದ ಅಂದ್ರೆ, ಉಡುವಡೆ ದಿವ್ಯ ವಸ್ತ್ರ, ನೀನು ಉಟ್ರೆ ದಿವ್ಯ ವಸ್ತ್ರವನ್ನ ಕೊಡ್ತದ, ಕೊಡುವಡೆ ದಿವ್ಯ ಆಭರಣ, ಮತ್ತೆ ಉಣ್ಬೋಡೆ ಅಮೃತಾನ್ನ, ಏರುವಡೆ ವಾಹನ, ಕೂಡುವಡೆ ದೇವಾಂಗನೆ, ಕಾದುವಡೆ ನಿಶ್ಚಿತಾಯುಧ, ಒಪ್ಪು ತಿಂದಿದ್ದಂಬ ಕೂಡಲ್ ಬಂದೆನೆಂದು ಮುಕ್ತ ಕಟಾರಿ. ಒಟ್ಟು ನಿನ್ಗೆ ಏನು ಬೇಕು ಅದು ಮಾಡಿಕೊಡ್ತದಪ್ಪ ಇದು ಅಂತ ಆಶೀರ್ವಾದ ಮಾಡಿರ್ತಾರೆ. ಇದನ್ನು ನೋಡಿ, ಇವನ ಲೀಲೆ ನೋಡಿ ಅವ್ರಿಗೆ ಹೊಟ್ಟೆ ಕಿಚ್ಚು ಬಿದ್ದು ದೇವೇಂದ್ರ ಮ್ಯಾಲ ಕರಿಲಿಕ್ಕೆ ಕಳಿಸ್ತಾನೆ. ಅದರಂತೆ ಮಾತಲೆಯು ಚೋಳ ಭೂಪಾಲನನ್ನ ಅಮರಾವತಿಗೆ ಕರೆದೊಯ್ಯೋನು. ಆದರೆ ಇಂದ್ರನು ಅವನನ್ನು ದ್ವಾರದಲ್ಲಿ ಸ್ವಾಗತಿಸಿ ಗೌರವಿಸುವುದಕ್ಕೆ ಬದಲಾಗಿ ಹೆಬ್ಬಾಗಿಲಿಗೆ ಪಾದರಕ್ಷೆಗಳನ್ನು ನೇತು ಹಾಕಿರಲು ಅದನ್ನು ನೋಡಿ ಚೋಳ ಭೂಪಾಲನು ದೇವೇಂದ್ರನ ಕಾಪಟ್ಯವನ್ನರಿತು ಕುಪಿತನಾಗಿ ಅತೀ ರಭಸದಿಂದ ಕುದುರೆಗಳನ್ನ ಮಹಾದ್ವಾರದ ಮೇಲೆ ಹಾರಿಸಿ ಕೋಟೆಯೊಳಗೆ ನುಗ್ಗಿದನು. ದೇವೇಂದ್ರನು ಚೋಳ ಭೂಪಾಲನ ಅತ್ಯದ್ಭುತವಾದ ಸಾಮರ್ಥ್ಯವನ್ನು ನೋಡಿ, ಅಯ್ಯೋ ಶಿವ ಶಿವ, ನಾನೆಂತ ಅಪರಾಧ ಮಾಡಿದೆನು. ಅವನೇನ್ ಮಾಡ್ತಾನ, ಕೋಟೆಯ ಬಾಗಿಲದೊಳಗೆ ಪ್ರವೇಶ ಮಾಡ್ಬೇಕಾದ್ರೆ ತಲೆ ಮೇಲೆ ಚಪ್ಪಲಿ ಬಡಿಯಂಗ ಚಪ್ಪಲಿ ಕಟ್ಸಿರ್ತಾನ. ಇವ ಏನ್ ಮಾಡ್ಬಿಡ್ತಾನ, ಕೋಟೆ ಬಾಗಿಲೊಳಗೆ ಪ್ರವೇಶ ಮಾಡೋದ್ರ ಬದಲಿ ಕೋಟೆ ಗಾಡಿ ಮ್ಯಾಲ ಹಾರಿಸ್ಬಿಡ್ತಾನ. ಕುದುರೆ ತಗೊಂಡು ಮ್ಯಾಲ ಹಾರಿಸಿ ಒಳಗೆ ಹೋಗ್ಕೊಂಡ್ಬಿಡ್ತಾನ. ಆ ಬಾಗಿಲದೊಳಗೆ ಹೋಗಂಗಿಲ್ಲ, ದ್ವಾರ ಬಾಗಿಲ್ದಾಗ ಹೋಗಂಗೇ ಇಲ್ಲ. ಅದಕ್ಕ ದೇವೇಂದ್ರ ಗಾಬರಿಯಾಗಿ ಇದೇನ್ ಮಾಡಿದ್ನಪ್ಪ, ನಾನೆಂತ ಅಪರಾಧ ಮಾಡಿದೆ, ಇಂಥ ಶೂರನು ಶಿವಭಕ್ತನೂ ಆದ ಚೋಳರಾಜನಿಗೆ ವಿಶೇಷವಾದ ಗೌರವ ಕೊಡದೆ ಇಂಥ ನೀಚ ಕಾರ್ಯವನ್ನು ಮಾಡಿದನಲ್ಲ ಎಂದು ಚಿಂತಿಸಿ ಚೋಳ ಭೂಪಾಲನನ್ನ ಗೌರವದಿಂದ ತನ್ನ ಓಲಗಕ್ಕೆ ಬರಮಾಡಿಕೊಂಡು ಅರ್ಧಾಸನದಲ್ಲಿ ಕುಳ್ಳಿರಿಸಿಕೊಂಡು ಬಗಲ ಕುಂದಿರ್ಸ್ಕೊಂಡು, ಅರ್ಧಾಸನ ಅಂದ್ರೆ ತಾ ಕುಂತದ್ರಾಗೆ ಬಗಲ ಕುಂದಿರ್ಸ್ಕೊಂಡು ಪ್ರೀತಿಪೂರ್ವಕವಾಗಿ ಸಂಭಾಷಿಸಿ ಅವನ ಕಂಠಕ್ಕೆ ಅನರ್ಘ್ಯವಾದ ಒಂದು ರತ್ನ ಕಂಠಾಭರಣವನ್ನು ಹಾಕಿ, ಎಲೈ ಚೋಳ ಭೂಪಾಲನೇ, ನಿನ್ನ ಪರಿಕ್ರಮವು ಅಸದೃಶವಾದುದು. ಈ ರತ್ನ ಮಾಲಿಕೆಯು ನಿನ್ನ ತೇಜಸ್ಸನ್ನು ದ್ವಿಗುಣಗೊಳಿಸುವುದು. ನಿನ್ನನ್ನ ಸಾಮಾನ್ಯ ರಾಜನೆಂದು ಭಾವಿಸಿ ನಿನಗೆ ಅಪಮಾನಗೊಳಿಸಲು ಯತ್ನಿಸಿದರು. ಆ ನನ್ನ ತಪ್ಪನ್ನು ಮನ್ನಿಸೆಂದು ಪ್ರಾರ್ಥಿಸಲು ಆಗ ಚೋಳನು, ಎಲೈ ಸ್ವರ್ಗಾಧಿಪತಿಯೇ, ಹಿಂದೊಮ್ಮೆ ನಾನು ನಿನಗೆ ಸಭೆಯಲ್ಲಿ ಪ್ರಣಾಮಾದಿಗಳನ್ನು ಮಾಡಲಿಲ್ಲವಾದ್ದರಿಂದ
ನೀನು ಅನ್ಯಥಾ ಭಾವಿಸಿ ನನ್ನನ್ನು ಅಪಮಾನಿಸಲು ಯತ್ನಿಸಿದೆ. ನಿನಗೆ ಪ್ರಣಾಮ ಮಾಡದಿರಲು ಕಾರಣವನ್ನು ಹೇಳುವೆನು ಕೇಳು. ಶಿವ ಏಕೋ ಧ್ಯೇಯ ಶಿವಂಕರ ಸರ್ವಮನ್ಯತ್ ಪರಿತ್ಯಜ್ಯ ಏಕ ಏವ ರುದ್ರೋ ನ ದ್ವಿತೀಯಾಯ ತಸ್ಥೆ ಇತ್ಯಾದಿ ಶ್ರುತಿ ಪ್ರಮಾಣಗಳಿರುವುದರಿಂದ ತ್ರಿಲೋಕಾಧಿಪತಿಯು ದೇವತಾ ಸಾರ್ವಭೌಮನು ಸರ್ವಜ್ಞನು ಸರ್ವಕರ್ತೃವು ಗಿರಿಜಾರಮಣನು ಆದ ಪರಶಿವನಿಗೂ ಅವನ ಮಾನಸ ಪುತ್ರರಾದ ಶಿವಾಚಾರ್ಯರು ಮತ್ತು ವೀರಮಾಹೇಶ್ವರರಿಗಲ್ಲದೆ ಇನ್ನಾರಿಗೂ ಮಸ್ತಕವನ್ನು ಬಾಗಿಸುವುದಿಲ್ಲವೆಂದು ಶಪಥ ಮಾಡಿರುವುದೇ ಕಾರಣವಲ್ಲದೆ ನಿನ್ನನ್ನು ಅಪಮಾನಿಸಬೇಕೆಂದು ಅಲ್ಲ. ವಿಕ್ರಮಾದಿತ್ಯಂದು ಏನಿರ್ತದಂದ್ರ ಶಿವನಿಗೆ ತಲೆ ಬಾಗ್ತೀನಿ, ಶಿವಾಚಾರ್ಯರಿಗೆ ತಲೆ ಬಾಗ್ತೀನಿ. ಶಿವಾಚಾರ್ಯರ ಅಂದ್ರೆ ಗುರುಗಳು ಮತ್ತು ವೀರಮಾಹೇಶ್ವರರು ಅಂದ್ರೆ ಜಂಗಮರು. ವೀರಮಾಹೇಶ್ವರರಿಗೆ ತಲೆ ಬಾಗ್ತೀನಿ ಹೊರತು ಬೇರೆ ಯಾರಿಗೆ ತಲೆ ಬಾಗಂಗಿಲ್ಲ ಅಂತ ನಾನು ಶಪಥ ಮಾಡಿದ್ದೆ. ಅದಕ್ಕೆ ಇಂದ್ರ ನಿನಗೆ ನಾನು ನಮಸ್ಕಾರ ಮಾಡಲಿಲ್ಲ. ನೀನು ಶಿವಾಚಾರ್ಯನೂ ಅಲ್ಲ, ವೀರಮಾಹೇಶ್ವರನೂ ಅಲ್ಲ, ಶಿವನೂ ಅಲ್ಲ, ಅದಕ್ಕೆ ನಿನಗೆ ಮಾಡಿಲ್ಲ. ನಿನಗೆ ಅಪಮಾನಿಸಬೇಕನ್ನೋದು ಏನಿಲ್ಲ ಅಂತ ಹೇಳಲು ಇಂದ್ರನು ಸಂತುಷ್ಟ ಚಿತ್ತನಾಗಿ, ಮಹಾರಾಜ, ನಿನ್ನಿಂದ ಅಂಗೀಕರಿಸಲ್ಪಟ್ಟು ಆಚರಿಸಲ್ಪಡುತ್ತಿರುವ ಶಿವವೃತಗಳು ಅತ್ಯಂತ ಪಾವನಗಳಾಗಿವೆ. ನಾನಾದರೂ ಆ ಪರಮೇಶ್ವರನ ವೃತದಿಂದಲೇ ಈ ಪದವಿಯನ್ನು ಅನುಭವಿಸುತ್ತಿರುವೆನು. ಈಶ್ವರನ ಆಜ್ಞೆಯಿಂದ ನಾನು ದೇವತೆಗಳೊಳಗೆ ಶ್ರೇಷ್ಠನಾಗಿರುವಂತೆ ಶಿವಾರಾಧಕನಾದ ನೀನು ಭೂಲೋಕದಲ್ಲಿ ಸಮಸ್ತ ರಾಜರುಗಳಲ್ಲಿ ಶ್ರೇಷ್ಠನಾಗಿರುವೆ. ದೇವತೆಗಳಲ್ಲಿ ನಾ ಶ್ರೇಷ್ಠ ಆಗಿನಿ, ರಾಜರುಗಳಲ್ಲಿ ನೀ ಶ್ರೇಷ್ಠ ಆಗಿನಿ. ನೀನು ಇನ್ನು ಭೂಲೋಕದಲ್ಲಿ ರಾಜೇಂದ್ರ ಚೋಳ ಎಂಬ ಹೆಸರಿನಿಂದ ಲೋಕಮಾನ್ಯನಾಗು, ಲೋಕವಿಖ್ಯಾತನಾಗಿ ಅಪಾರವಾದ ಸೌಖ್ಯವನ್ನು ಅನುಭವಿಸೆಂದು ಹರಸಿ ಕಾಂಚೀಪುರಕ್ಕೆ ಮರ್ಯಾದೆಗಳೊಂದಿಗೆ ಕಳುಹಿಸಿದನು. ಹೀಗೆ ದೇವೇಂದ್ರನಿಂದ ಗೌರವಿಸಲ್ಪಟ್ಟ ರಾಜೇಂದ್ರ ಚೋಳನು ಹಿಂದಿರುಗಿ ಲಿಂಗಾರಾಧಕನಾಗಿಯೂ ಧರ್ಮಿಷ್ಠನಾಗಿಯೂ ಖ್ಯಾತಿ ಪಡೆದಿದ್ದನು. ಹೀಗಿರುವಲ್ಲಿ ಆ ಮಹಾರಾಜನ ಪಟ್ಟ ಮಹಿಷಿಯಾದ ಕುಲಶೇಖರಿ ಸದಾಚಾರ ಸಂಪನ್ನಳಾಗಿ ಸದಾ ತನ್ನ ಕುಲ ಗುರುವಾದ ಜಗದ್ಗುರು ರೇವಣಸಿದ್ಧರ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದಳು. ಆದರೆ ಅವಳು ಸಂತಾನವಿಲ್ಲದೆ ಅಧಿಕವಾಗಿ ದುಃಖಿಸುತ್ತಾ, ಅಯ್ಯೋ ಗುರುದೇವನೇ, ನಾನು ಹತಭಾಗ್ಯಳು. ಮಕ್ಕಳಿಲ್ಲದ ಮನೆಯು, ವಿನಯವಿಲ್ಲದ ವಿದ್ಯೆಯು, ಪಂಡಿತರಿಲ್ಲದ ಸಭೆಯು, ಹಂಸವಿಲ್ಲದ ಸರೋವರ, ರಾಜನಿಲ್ಲದ ದೇಶ ಹೇಗೆ ಶೋಭಿಸುವುದಿಲ್ಲವೋ ಹಾಗೆಯೇ ಪುತ್ರನಿಲ್ಲದ ಸ್ತ್ರೀಯು ಶೋಭಿಸಳು ಎಂದು ನಾನಾ ಪ್ರಕಾರವಾಗಿ ಹಂಬಲಿಸುತ್ತಾ ಏಕಾಂತದಲ್ಲಿ ಚಿಂತಿಸುತ್ತಿದ್ದಳು. ಇದನ್ನರಿತ ರಾಜೇಂದ್ರ ಚೋಳನು ಅಂತಃಪುರಕ್ಕೆ ಹೋಗಿ, ಕೋಮಲಾಂಗಿಯೇ, ಎಂದೂ ಇಲ್ಲದ ವ್ಯಸನವು ನಿನಗೆ ಇಂದು ಉಂಟಾಗಲು ಕಾರಣವೇನು? ಸಂಕೋಚ ಪಡದೆ ಹೇಳು ಎಂದು ಕೇಳಲು ಕುಲಶೇಖರಿಯು ಕೈಗಳನ್ನು ಜೋಡಿಸಿ, ರಾಜಾದಿರಾಜನೇ, ನೀನು ಅಖಿಲ ಭೂಮಂಡಲ ನಾಯಕನು, ಸ್ವರ್ಗಾಧಿಪತಿಯಾದ ದೇವೇಂದ್ರನಿಂದ ಸನ್ಮಾನಿತನು, ಅಪರಿಮಿತ ಸಂಪತ್ತುಳ್ಳವನು ಆಗಿರುವೆ. ಆದರೆ ಇಂಥ ವೈಭವ ಸ್ಥಿತಿಯಲ್ಲಿ ನಮಗೆ ಪುತ್ರ ಭಾಗ್ಯವಿಲ್ಲದಿರುವುದೇ ನನ್ನ ಅಪಾರವಾದ ವ್ಯಸನಕ್ಕೆ ಕಾರಣವಾಗಿದೆ ಎಂದು ವಿನಂತಿಸಿಕೊಂಡಳು. ಆಗ ರಾಜೇಂದ್ರ ಚೋಳನು, ಪ್ರಿಯೇ, ಆ ದುಃಖವು ನನಗೂ ಕಾಡುತ್ತಿದೆ. ನಾವು ಶಿವಸ್ವರೂಪಿಗಳಾದ ಶ್ರೀ ರೇವಣಸಿದ್ಧರ ಕೃಪೆಗೆ ಅನುಗ್ರಹದಿಂದ ಲಿಂಗ ದೀಕ್ಷೆಯನ್ನು ಪಡೆದು ಮಹಾಮಂತ್ರೋಪದೇಶದಂತೆ ಲಿಂಗಾರಾಧನೆಯಲ್ಲಿ ತಲ್ಲೀನರಾಗಿರುವೆವು. ಗೃಹಸ್ಥರಿಗೆ ಮಕ್ಕಳಿಲ್ಲದ ದುಃಖಕ್ಕಿಂತ ಮಿಗಿಲಾದ ದುಃಖ ಮತ್ತೊಂದಿಲ್ಲ. ಆದಾಗ್ಯೂ ನಾವು ದುಃಖವನ್ನು ಸಹಿಸಿಕೊಂಡು ವಿಖ್ಯಾತರು, ಮಹಿಮಾ ಸಾಗರರು, ಗುರು ಸಾರ್ವಭೌಮರು,
ಆದ ಜಗದ್ಗುರು ರೇವಣಸಿದ್ಧರನ್ನ ಅಸಾಧಾರಣ ಭಕ್ತಿಯಿಂದ ಭಜಿಸೋಣ. ಆಗ ಗುರುವರೆಣ್ಯರು ಸಾಮಾನ್ಯರಲ್ಲ, ದೇವತಾ ಸಾರ್ವಭೌಮನಾದ ಶಿವನ ಅಂಶದಿಂದ ಉದಿಸಿದ ಅಪ್ರಾಕೃತಿಕ ದೇಹಧಾರಿಯಾಗಿ ಗುರುವರ್ಯರಾಗಿ ಸಿದ್ಧಕುಲ ಚಕ್ರವರ್ತಿಯಾಗಿ ಮೆರೆಯುತ್ತಿರುವರು. ಅವರು ನಮ್ಮ ಕೋರಿಕೆಯನ್ನು ನೆರವೇರಿಸುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಲು ಸಾರಥಿಯು ಸಮಾಧಾನ ಮಾಡಿಕೊಂಡಳು. ಏನಾಯ್ತಿದು? ಕುಲಶೇಖರಿ ಬರೆಯೋದ್ರಲ್ಲಿ ಸಾರಥಿ ತಪ್ಪ ಟೈಪ್ ಹೊಡೆದ. ಸಾರಥಿ ಮೊದಲಿಂದದು, ಮೊದಲಿನ ಕಥೆಗೆ ಬರ್ತದೆ ಸಾರಥಿ. ಇಲ್ಲಾಕೆ ಸಾರಥಿ ಬರ್ತಾವ? ಕುಲಶೇಖರಿ. ಬಳಿಕ ಏನ್ರಿ ಎಂತ ಅದ್ಭುತ ಶಬ್ದಗಳದು ಪದಗಳಿಂದ ಕೂಡಿ. ಬಳಿಕ ರಾಜದಂಪತಿಗಳಿಬ್ಬರೂ ಮಿಂದು ಶುಚಿರ್ಭೂತರಾಗಿ ಲಿಂಗ ಪೂಜೆಯನ್ನು ಮಾಡಿ ಗುರು ಜಂಗಮರ ಪಾದೋದಕ ಪ್ರಸಾದವನ್ನು ತೆಗೆದುಕೊಂಡು ರೇವಣಸಿದ್ಧರ ಹೆಸರಿನಲ್ಲಿ ಹರಕೆಯನ್ನು ಮಾಡಿಕೊಂಡು ಅವರನ್ನು ಆರಾಧಿಸುತ್ತಾ ಅವರ ದಿವ್ಯ ನಾಮಾಮೃತವನ್ನು ಪಠಿಸುತ್ತಾ ಧರ್ಮಾಸಕ್ತರಾಗಿ ಕಾಲ ಕಳೆಯುತ್ತಿದ್ದರು. ಕೆಲ ಕಾಲದ ನಂತರ ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಣಿಯ ಸ್ವಪ್ನದಲ್ಲಿ ಶ್ರೀ ರೇವಣಸಿದ್ಧರು ದರ್ಶನವಿತ್ತು. ಮಗಳೇ, ನಿನ್ನ ಉದರದಲ್ಲಿ ಲೋಕೋತ್ತರ ಕೀರ್ತಿಶಾಲಿಯಾದ ಪುತ್ರನು ಜನಿಸುವನೆಂದು ಹೇಳಿದಂತಾಯಿತು. ಗುರುವಾಕ್ಯವು ಸುಳ್ಳಾಗುವುದೇ? ಕೆಲ ಕಾಲದಲ್ಲಿಯೇ ರಾಣಿ ಕುಲಶೇಖರಿಯು ಗರ್ಭ ಧರಿಸಿದಳು. ನವಮಾಸ ಕಳೆದ ನಂತರ ಸೂರ್ಯಾದಿ ಪಂಚಗ್ರಹಗಳು ಉಚ್ಚ ಸ್ಥಾನದಲ್ಲಿರಲು ಶುಭ ಮುಹೂರ್ತದಲ್ಲಿ ಕುಲಶೇಖರಿಯ ಉದರ ಪ್ರಕಾಶಮಾನವಾದ ಕುಮಾರನು ಉದರದಲ್ಲಿ ಪ್ರಕಾಶಮಾನವಾದ ಕುಮಾರನು ಜನಿಸಿದನು. ಒಂದು ಶ್ರೇಷ್ಠ ನಕ್ಷತ್ರದ ಹುಟ್ಟಿದ. ಆ ಮಗುವು ಬಾಲ ಸೂರ್ಯನಂತೆ ಪ್ರಕಾಶಿಸುತ್ತಾ ಬೆಳೆಯುತ್ತಿದ್ದನು. ವಿಕ್ರಮಾದಿತ್ಯನ ಮಗ. ಒಂದು ದಿನ ಬೃಹಸ್ಪತ್ಯಾಚಾರ್ಯರು ರಾಜೇಂದ್ರ ಚೋಳನ ಅರಮನೆಗೆ ಬಂದು ತೇಜಸ್ವಿಯಾದ ರಾಜಕುಮಾರನನ್ನು ನೋಡಿ, ಎಲೈ ರಾಜನೇ, ನೀನು ಗುರು ರೇವಣಸಿದ್ಧರ ಕೃಪಾ ಕಟಾಕ್ಷಕ್ಕೆ ಪಾತ್ರನಾಗಿರುವುದರಿಂದ ಇಂಥ ಸುಪುತ್ರನನ್ನು ಪಡೆದ ಧನ್ಯನಾದೆ. ಆ ಗುರು ನಿನ್ನ ಅರಮನೆಗೆ ಆಗಮಿಸಿ ನಿನ್ನೇ ಪುತ್ರನಿಗೆ ದರ್ಶನವಿತ್ತು ಆಶೀರ್ವದಿಸುವನು. ಅಂದಿನಿಂದ ಇವನು ಯಾವಾಗ ಗುರುಗಳು ಬಂದು ಇವನಿಗೆ ಆಶೀರ್ವಾದ ಮಾಡ್ತಾರ ಅವಾಗ ಶಾಣೋಲ್ಲೀಡಿತ ರತ್ನದಂತೆ, ಏನ್ ಹಿಂಗಂದ್ರೆ ಗೊತ್ತಿಲ್ಲ, ಶಾಣೋಲ್ಲೀಡಿತ ರತ್ನದಂತೆ ಮಹಾ ತೇಜಸ್ವಿಯಾಗಿ ಚಕ್ರವರ್ತಿ ಪದವಿಯನ್ನು ಅನುಭವಿಸುವನೆಂದು ಹೇಳಿದರು. ರಾಜನು ಗುರುಗಳ ದರ್ಶನಾರ್ಥವಾಗಿ ನಾನಾ ದೇಶಗಳನ್ನು ಸುತ್ತಿ ಕೊನೆಗೆ ಕರ್ನಾಟಕದ ಮಲಯಾಚಲಕ್ಕೆ ಬಂದನು. ಅಲ್ಲಿ ಒಂದು ಆಶ್ರಮ ಕಂಡಿತು. ಆ ಆಶ್ರಮದಲ್ಲಿ ಸಹಸ್ರ ಸಂಖ್ಯಕರಾದ ತಪಸ್ವಿಗಳು ಲಿಂಗಾನುಸಂಧಾನದಲ್ಲಿ ಮಗ್ನರಾಗಿದ್ದರು. ಕೆಲವು ಬ್ರಹ್ಮಚಾರಿಗಳು ವೇದಗಳನ್ನು ಪಠಿಸುತ್ತಿದ್ದರು. ಕೆಲವರು ಉಪನಿಷತ್ತುಗಳ ಅರ್ಥವನ್ನು ವಿಮರ್ಶಿಸುತ್ತಿದ್ದರು. ಕೆಲವರು ಶಿವೋಹಂ ಭಾವದಿಂದ ಕೂಡಿ ನಿಜಾನಂದ ವೈಭವದಲ್ಲಿ ತಲ್ಲೀನರಾಗಿದ್ದರು. ಆ ಆಶ್ರಮದ ಮಧ್ಯಭಾಗದಲ್ಲಿ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಶ್ರೀ ರೇವಣಸಿದ್ಧರನ್ನ ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ, ಶ್ರೀ ಗುರುವೇ, ತಾವು ಕೃಪೆ ಮಾಡಿ ನನ್ನ ಅರಮನೆಗೆ ದಯಮಾಡಿಸಿ ತಮ್ಮ ಕೃಪೆಯಿಂದ ಜನಿಸಿರುವ ರಾಜಪುತ್ರನಿಗೆ ದರ್ಶನವಿತ್ತು ಹರಿಸಿದರೆ ಅಂದಿನಿಂದ ಅವನು ಉತ್ತರೋತ್ತರ ಸಕಲ ವಿದ್ಯೆಗಳಲ್ಲಿ ನಿಷ್ಠಾತನಾಗಿ ಅಸಹಾಯ ಶೂರನಾಗಿ ಚಕ್ರವರ್ತಿ ಪದವಿಯನ್ನು ಅನುಭವಿಸುವನೆಂದು ದೇವಗುರುವಾದ ಬೃಹಸ್ಪತ್ಯಾಚಾರ್ಯರು ಭವಿಷ್ಯ ನುಡಿದಿರುವರು ಎಂದು ಪ್ರಾರ್ಥಿಸಲು ಶ್ರೀ ರೇವಣಸಿದ್ಧರು ರಾಜೇಂದ್ರ ಚೋಳನ ಅರಮನೆಗೆ ಹೋಗಿ ರಾಜನ ಆತಿಥ್ಯದಿಂದ ಸಂತುಷ್ಟರಾಗಿ ರಾಜಪುತ್ರನ ಹಸ್ತ ಅವಯವಗಳಲ್ಲಿ
ಪ್ರಕಾಶಿಸುತ್ತಿರುವ ಅಸಾಧಾರಣ ರಾಜಲಕ್ಷಣಗಳನ್ನು ನೋಡಿ ಸಂತಸಗೊಂಡು ಭಸ್ಮ ಮಿಶ್ರಿತವಾದ ತಮ್ಮ ಅಮೃತ ಹಸ್ತವನ್ನ ಅವನ ಮಸ್ತಕದಲ್ಲಿರಿಸಿ, ಎಲೈ ರಾಜಪುತ್ರನೇ, ನೀನು ಭೂಲೋಕದಲ್ಲಿ ಸಾರ್ವಭೌಮನೆಂದೆನಿಸಿ ಶಿವಭಕ್ತಿ ಸಂಪನ್ನನಾಗಿ ಖ್ಯಾತಿ ಗಳಿಸಿ ನಿನ್ನ ಪ್ರಜೆಗಳನ್ನು ನಿನ್ನ ಮಕ್ಕಳೆಂದು ಭಾವಿಸಿ ಅವರಿಗೆ ಯಾವ ಕೊರತೆಯೂ ಇಲ್ಲದಂತೆ ಅವರನ್ನು ಸಂರಕ್ಷಿಸು. ನಿನ್ನೆಲ್ಲಾ ಕಾರ್ಯಗಳು ಶಿವಾರ್ಪಣ ಭಾವದಿಂದ ಆಚರಿಸುತ್ತಾ ವಿರತಿ ಭಾವದಿಂದ ಇರು. ನಿನ್ನ ಪ್ರಜೆಗಳು ಸದಾಚಾರ ಸಂಪನ್ನರಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕಾಗಿದ್ದು ನಿನ್ನ ಕರ್ತವ್ಯ. ಬಡಬಗ್ಗರಿಗೂ ಅನಾಥರಿಗೂ ಅಂಗವಿಕಲರಿಗೂ ದಾಸೋಹ ಶಿಬಿರಗಳನ್ನು ಏರ್ಪಡಿಸಿ ಅವರ ಸುಖ ಬಾಳುವೆಗಾಗಿ ವ್ಯವಸ್ಥೆ ಮಾಡು. ಪ್ರಜೆಗಳ ಕಷ್ಟವೇ ನಿನ್ನ ಕಷ್ಟವೆಂದು ಭಾವಿಸಿ ಅವರಿಗಾವ ವಿಧವಾದ ಉಪದ್ರವವೂ ಆಗದಂತೆ ನೋಡಿಕೋ ಎಂದು ಉಪದೇಶಿಸಿ ರಾಜದಂಪತಿಗಳಿಂದ ಬೀಳ್ಕೊಂಡು ಮುಂದೆ ಪ್ರಯಾಣ ಮಾಡಿದರು. ಈ ರೀತಿ ವಿಕ್ರಮಾದಿತ್ಯನ ಮಗನಿಗೆ ಹುಟ್ಟಲಕ್ಕೂ ಆಶೀರ್ವಾದ, ಮುಂದೆ ಅವನು ಚಕ್ರವರ್ತಿ ಆಗೋದಕ್ಕೂ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾರ. ಎಲ್ಲಿ ಬರ್ತಾರ ಅಂದ್ರೆ ಮಂಗಳವೇಡೆಗೆ ಬರ್ತಾರ. ಮಂಗಳವೇಡೆ ಅಂದ್ರೆ ಆ ಕಡೆ ನಿಮ್ ಕಡೆ ಬಿಜಾಪುರ ಕಡೆ ಅದಲ್ರಿ, ಅದು ಮಂಗಳವಾಡ ಬಿಜ್ಜಳ ರಾಜ ಅಂದ್ರೆ ಎಲ್ಲಿ ಬಿಜಾಪುರ ಕಲ್ಯಾಣ, ಬಸು ಕಲ್ಯಾಣ ಎಲ್ಲಿ ಬರ್ತದೆ ಮಂಗಳವಾರ? ಮಂಗಳವಾಡದಲ್ಲಿ ವೀರ ಬಿಜ್ಜಳ ಅಂತ ಒಬ್ಬ ರಾಜ ಇರ್ತಾನ. ಆ ಒಂದು ಗರ್ವಭಂಗ ಮತ್ತು ಹಿತೋಪದೇಶ ಅದು ಮುಂದಿನ ಭಾಗ. ಮಂಗಳವೇಡಿಗೆ ಅಲ್ಲಿ ಬಂದು ಅಲ್ಲಿ ಒಂದಿಷ್ಟು ಅವ ರಾಜ ಸ್ವಲ್ಪ ಒಮ್ಮಿದ್ದಂಗಿರ್ತಾನ. ಆ ರಾಜಗ ಉಪದೇಶ ಮಾಡ್ತಾರ, ಗರ್ವಭಂಗ ಮಾಡ್ತಾರ. ಎಲ್ಲ ಇವರು ರೇವಣ ಸಿದ್ಧರು ಭಾರಿ ಕೆಲಸ ಮಾಡಿ ಹೋಗ್ಯಾರ ನೋಡ್ರಿ. ಅವರು ಎಲ್ಲ ಪ್ರಜೆಗಳ ಕಷ್ಟಕ್ಕ ಎಲ್ಲ ಒಂದು ವಿಚಾರ ಮಾಡಿ ರಾಜರಿಂದ ಎಲ್ಲರಿಗೆ ಅನುಕೂಲ ಆಗಂತ ಕೆಲಸ ಮಾಡಿ ಹೋಗ್ಯಾರ. ಅಲ್ಲಿ ಅವ್ರ ಸುದ್ದಿನೇ ಇಲ್ಲ ನೋಡ್ರಿ. ಅವ್ರದೆಲ್ಲ ರೇವಣ ಸಿದ್ಧರು ಏನು ಎಂತು ಯಾವಾಗಕ್ಕೂ ಪ್ರಚಾರ ಇಲ್ಲ, ಏನಿಲ್ಲ, ಬರೀ ಇವೇ ವಿಚಾರ ಗದ್ದಲ ಗದ್ದಲ. ಸೋಲಾಪುರ ಜಿಲ್ಲಾ ಮತ್ತೆ ಬಿಜಾಪುರ ಜಿಲ್ಲಾದಾಗ ರೇವಣ ಸಿದ್ಧರ ದೇವಸ್ಥಾನ ಬಹಳ. ರೇವಣ ಸಿದ್ಧ, ಸಿದ್ದೇಶ್ವರ, ಸಿದ್ದರಾಮ ಎಲ್ಲ ಮತ್ತ ದೇವರು ಅದೆಲ್ಲ ಬಹಳ ಜನರೆಲ್ಲ ಹೆಸರು ಜಾಸ್ತಿ ರೇವಣ ಸಿದ್ಧ ಅಂತೇಳಿ ಹೆಸರು ಜಾಸ್ತಿ ಇರ್ತಾರೆ. ರಟಕಲ್ ರೇವಣ ಸಿದ್ಧ ಚಿತ್ತಾಪುರ ಬಲ್ಲಿ ಗುಲ್ಬರ್ಗ ಬಲ್ಲಿ ಅದ. ನಮ್ಮ ಅದು ಯಾಕಂದ್ರೆ ನಮ್ಮ ಅಪ್ಪ ಯಾವ ರೇವಣ ಸಿದ್ಧನ ಗುಡಿಗೂ ಕರ್ಕೊಂಡೋಗ್ಯಾರ. ಬರೇ ಸಂತಿ ಚನ್ನಮ್ಮ, ನಾಗಾಯಿ ಯಲ್ಲಮ್ಮ, ದಂಡುಗುಂಡು ಬಸವಣ್ಣ, ಕಲಬುರ್ಗಿ ಶ್ಯಾಮಸ ಇವಿಷ್ಟು ಬಿಟ್ರೆ ಯಾವ ದೇವರು ಸುದ್ದಿಗೆ ಹೋಗಿಲ್ಲ. ಭಾಗ ಒಂದು ಸಿಕ್ಕದ್ರಿ, ಒಂದೇ ಬುಕ್ ಇತ್ತಂದ್ರಿ. ಅವ್ರು ಫೋನ್ ಮಾಡಿದ್ದಾರಿ, ಹೋಗಿದ್ದಿಂದ ಒಂದೇ ಬುಕ್ ಅದ್ರಿ. ಮತ್ ಇದನ್ನ ಕೊಟ್ರ ನಮ್ಗೆ ಇರ್ಲಾರ್ದಂಗ ಹೇಳ್ಕೊ, ಅದಕ್ಕೆ ಜೆರಾಕ್ಸ್ ಮಾಡ್ಸೋಕ್ ಕೊಡ್ರಿ ಅಂದ್ರಿ. ಜೆರಾಕ್ಸ್ ಮಾಡ್ಸ್ಕೊಂಡ್ ಬಂದೇನ್ರಿ. ನೈಸ್ ನೈಸ್ ನೈಸ್. ಅಲ್ಲಿ ಮಹಂತಿ ಮಠಕ್ಕೆ ಹೋಗಿದ್ದೆ, ಅವ್ರ ಮ್ಯಾನೇಜರ್ ಇದ್ದರಿ. ಅವರು ಹಳಿ ಬಿಲ್ಡಿಂಗ್ ಕೆಡುವಾಗೆಲ್ಲ ಬುಕ್ಕಗಳೆಲ್ಲ ಪೆಟ್ಟಿಗೆ ಹಾಕಿ ಲಾಕ್ ಮಾಡಿಟ್ಟಾರ. ಬೇರೆ ಕಡೆ ಎಲ್ಲ ಇಟ್ಟಾರಂದ್ರೆ ಓಪನ್ ಅವ್ರು ತೆಗೆದು ಕೊಡ್ಬೇಕಂದ್ರ ಈಗ ಅವ್ರು ಹೊಸ ಬಿಲ್ಡಿಂಗ್ ನಾಗ ಲೈಬ್ರರಿ ಓಪನ್ ಮಾಡೋರದ. ಅವಾಗ ಜಗದ್ಗುರು ಆದೇಶ ಆಗುತ್ತೆ ಅಂದ್ರೆ ತೆಗಿತೀವಿ ನಾವು. ಎಲ್ಲಿಟನ್ ತೆಗಿದ್ರು ಪೆಟ್ಟಿಗೆ ಅಂತ ಹೇಳೋದು. ತೆಗಿಬೇಡ್ರಿ, ಹಂಗೆ ಇಟ್ಕೊಂಡು ಇಟ್ಕೋರಿ. ಯಾವ್ದಕ್ಕೆ ತೆಗಿಲಕ್ ಓದ್ತೀರಿ, ತೆಗಿಬೇಡ್ರಿ, ಹಂಗೆ ಇಟ್ಕೋರಿ.
ನೀವು ಓದ್ಬೇಡ್ರಿ, ಯಾರು ಓದ್ಬೇಡ್ರಿ, ಅವ್ ಹಂಗೆ ಹುಳ ಹಚ್ಚೋಲಿ. ಏನ್ರಿ ಅವ್ರಿಗೆ ಏನಾರ ಅದ ಬುಕ್ಗಳು ಕೊಡೋದಕ್ಕೆ ಜಗದ್ಗುರುಗಳ ಆದೇಶ ಅವ್ರದ್ದು ನಂಬರ್ ತಂದಿದ್ದೆ ಮ್ಯಾನೇಜರ್, ಮ್ಯಾನೇಜರ್ ಹಂಗೆ ಇರ್ತವ್ರಿ ಎಲ್ಲ. ಯಾರಿಗೆ ಅವರು ಜ್ಞಾನದ್ದು ಅವರಿಗೂ ಮಹತ್ವ ಇಲ್ಲ, ಯಾರ ಜ್ಞಾನದಾಗ ಮುಂದೆ ಹೋಗ್ತಾರ ಅಂದ್ರೆ ಅವ್ರಿಗೂ ಅನುಕೂಲ ಮಾಡೋ ಅಲ್ಲೋ. ಆ ವ್ಯವಸ್ಥೆಗಳು ಇರೋದೇ ಬರೀ ಭಕ್ತರ ಮನಿ ಮಜಾ ಮಾಡಕ್ ಅಟೆ ವೇಸ್ಟ್. ಊಟ ನಮಸ್ಕಾರ ಚಮತ್ಕಾರ ಬರೇ ಆಯ್ತು, ಸಾಕು. ಅದೊಂದು ತಂದಿರಲ್ಲ, ಸಾಕು, ಬೇಕಾದಷ್ಟು ಆಯ್ತು. 62 ಪೇಜ್ ಅದ್ರಿ, ಅದನ್ನ ಕಳಿಸ್ಕೊಡ್ತೇನೆ. ಒಂದು ಕಾಪಿ ಮಾಡಿ ಅದು ಒಂದೇ ಸಲ ಎಷ್ಟು ಯಾರ್ಯಾರಿಗೆ ಬೇಕು ಒಂದೇ ಸಲ ಜೆರಾಕ್ಸ್ ಮಾಡಿಸ್ಬಿಡ್ರಿ. ಅವು ರೊಕ್ಕ ಕೊಡ್ತಾರ, ರೊಕ್ಕ ತಗೋಬೇಕು ಅವರು. ಆಮೇಲೆ ಅವ್ರವ್ರ ಊರಾಗ ಅವ್ರ ಸ್ಪೈರಲ್ ಬೈಂಡಿಂಗ್ ಅದು ಏನಾರ ಮಾಡಿಸ್ಕೊಳ್ಳಲ್ ರೊಕ್ಕ. ಯಾರ್ಯಾರಿಗೆ ಬೇಕು ಹೇಳಿಕೆ ಕೊಡ್ರಿ, ಒಂದೇ ಸಲ ಜೆರಾಕ್ಸ್ ಮಾಡಿಸಿ ಎಲ್ಲಾರ ಒಂದು ಕಾಮನ್ ಪ್ಲೇಸ್ನಾಗ ಬಂದಾಗ ಕೊಡಕತ್ರ. ಅವೇನು ಅರ್ಜೆಂಟ್ ಇಲ್ಲ, ಎಲ್ಲರೂ ಸೇರ್ತೀವಲ್ಲ ಮತ್ತೆ ಅವಾಗ ಇದು ಮಾಡಕತ್ರಿ. 60 ಪೇಜಿಂದು ಬುಕ್ ಮಾಡಿ ಸ್ಪೈರಲ್ ಬೈಂಡಿಂಗ್ ಮಾಡಿಸಿ ಇಟ್ಬಿಡ್ರಿ. ಎಲ್ಲ ಯಾರ್ಯಾರಿಗೆ ಬೇಕು ಕೇಳಿ, ನಮಗೊಂದು ಕಾಪಿ ಬೇಕು. ಅದೇ ಎಲ್ಲರೂ ಕೊಡ್ರಿ. ಅದಕ್ಕೆ ಈಗ ನಿಮ್ದು ನಾಳೆ 30ನೇ ತಾರೀಕು ಪೆನ್ಷನ್ ಆಗ್ತದೆ.